ಇವತ್ತು ಮೋದಿ ನೇತೃತ್ವದಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಬಿಜೆಪಿ ಅಭ್ಯರ್ಥಿಗಳ 2ನೇ ಪಟ್ಟಿ ಫೈನಲ್ ಮಾಡ್ತಾರೆ ನಾಯಕರು. ಇವತ್ತೇ ರಾಜ್ಯ ಬಿಜೆಪಿ ಕದನ ಕಲಿಗಳ ಲಿಸ್ಟ್ ಫೈನಲ್ ಆಗುತ್ತಾ? ಮೊದಲ ಪಟ್ಟಿಯಲ್ಲಿ 16 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ. 195 ಅಭ್ಯರ್ಥಿಗಳಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಿತ್ತು. ಈಗ 2ನೇ ಪಟ್ಟಿಯಲ್ಲಿ ಘೋಷಣೆಗೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಮಹಾರಾಷ್ಟ್ರ, ಬಿಹಾರ, ತಮಿಳುನಾಡು, ಕರ್ನಾಟಕದ ಬಗ್ಗೆ ಚರ್ಚೆಯಾಗುತ್ತೆ. ಇವತ್ತು 10ಕ್ಕೂ ಹೆಚ್ಚು ರಾಜ್ಯಗಳ ಜೊತೆ ಚುನಾವಣಾ ಸಮಿತಿ ಸಭೆ ಇರುತ್ತೆ. ಸಭೆಯಲ್ಲಿ ಬಿವೈ ವಿಜಯೇಂದ್ರ, ಯಡಿಯೂರಪ್ಪ ಭಾಗಿಯಾಗೋ ಸಾಧ್ಯತೆ ಇದೆ. ಇವತ್ತಿನ ಸಭೆಯಲ್ಲಿ ಕರ್ನಾಟಕ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ. ನಾಳೆ ಅಥವಾ ನಾಡಿದ್ದು ಬಿಜೆಪಿ 2ನೇ ಪಟ್ಟಿ ರಿಲೀಸ್ಗೆ ತಯಾರಿ ನಡೆದಿದೆ. 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಶಾಂತ್, 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರು ಘೋಷಣೆಯಾಗುತ್ತಾ? ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಜೊತೆಗೆ ಬೇರೆ ಬೇರೆ ಯಾವ್ಯಾವ ರಾಜ್ಯಗಳು ಆಡ್ ಆಗಬಹುದು? ನೋಡಿ, ಈಗಾಗಲೇ ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ಒಡಿಸ್ಸಾ ಈ ರಾಜ್ಯಗಳ ಒಂದು ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ರಾಜ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಒಂದೇ ಹಂತದಲ್ಲಿ 28 ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಯುತ್ತೆ ಇವತ್ತು. ಆದರೆ ಘೋಷಣೆ ನಾಳೆ ಅಥವಾ ನಾಡಿದ್ದು, ಬಹುಶಃ 8ನೇ ತಾರೀಕು ಘೋಷಣೆ ಆಗುತ್ತೆ. ಮಹಾಶಿವರಾತ್ರಿಯ ದಿನ 2ನೇ ಪಟ್ಟಿ ಬರುತ್ತೆ. ಅದರಲ್ಲಿ 10 ರಿಂದ 13 ಕರ್ನಾಟಕದ BJP ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗ್ಬೋದು. ನಂತರ ಗ್ರ್ಯಾಜುವಲಿ ಇನ್ನಷ್ಟು ಇನ್ಫಾರ್ಮಲ್ ಚರ್ಚೆಯ ನಂತರ, ಯಾಕಂದರೆ ಇವತ್ತು JDSಗೆ ಸೀಟ್ ಬಿಟ್ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಇನ್ ಪ್ರಿನ್ಸಿಪಲ್ ಡಿಸೈಡ್ ಆಗಬೇಕು. 2 ಬಿಟ್ಕೊಡ್ತಾರೋ 3 ಬಿಟ್ಕೊಡ್ತಾರೋ ಆ ಚರ್ಚೆ ಕೂಡ ಇವತ್ತು ನಡೆಯುತ್ತೆ. ನಂತರ ನಡ್ಡಾ ಮತ್ತು ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಇನ್ನೊಂದು ಸುತ್ತಿನ ಚರ್ಚೆಯನ್ನು ನಡೆಸ್ತಾರೆ. ಇವತ್ತಿನ ಚರ್ಚೆಯಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗ, ಕರಾವಳಿ ಭಾಗ ಮತ್ತು ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಬೆಂಗಳೂರು ಈ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರುಗಳು ಅಖೈರುಗೊಳ್ಳತಕ್ಕಂಥ ಸಾಧ್ಯತೆಗಳಿವೆ. ಹಳೆ ಮೈಸೂರು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಬೋದು ಅಂತ ಅನಿಸುತ್ತೆ. ಜೊತೆಗೆ ಯಾವ ಕ್ಷೇತ್ರದಲ್ಲಿ ಸಂಸದರು ಈಗಾಗಲೇ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ, ಆರೋಗ್ಯದ ಕಾರಣದಿಂದ, ವಯಸ್ಸಿನ ಕಾರಣದಿಂದ ಬೇಡ ಅಂತಿದ್ದಾರೆ. ಈಗ ಚಾಮರಾಜನಗರದ ಹೊಸ ಅಭ್ಯರ್ಥಿ ಡಿಸೈಡ್ ಆಗಬೇಕು. ಚಿಕ್ಕಬಳ್ಳಾಪುರ ಹೊಸ ಅಭ್ಯರ್ಥಿ ಡಿಸೈಡ್ ಆಗಬೇಕು. ತುಮಕೂರು ಹೊಸ ಅಭ್ಯರ್ಥಿ ಡಿಸೈಡ್ ಆಗಬೇಕು. ಸೋಮಣ್ಣನವರಿಗೆ ಈಗ ಯಡಿಯೂರಪ್ಪನವ್ರ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಏನು ಮಾಡುತ್ತೆ ಅಂತಕ್ಕಂಥದ್ದು ನೋಡಬೇಕು. ಹಾವೇರಿಯಲ್ಲಿ ಈಶ್ವರಪ್ಪನವರ ಪುತ್ರ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ 3 ಹೆಸರುಗಳು ಕೂಡ ಇವೆ. ಬೆಳಗಾವಿ ಮಂಗಳಾಂಗಡಿಯವರಿಗೆ ಕೊಡಬೇಕಾ ಅಥವಾ ಹಾವೇರಿಯಲ್ಲಿ ಬೊಮ್ಮಾಯಿಯವರನ್ನು ಅಥವಾ ಈಶ್ವರಪ್ಪ ಪುತ್ರರನ್ನು ಅಕಾಮಿಡೇಟ್ ಮಾಡಿದರೆ ಜಗದೀಶ್ ಶೆಟ್ಟರನ್ನು ಬೆಳಗಾವಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಮಂಗಳಾಂಗಡಿಯವರ ಟಿಕೆಟ್ ತಪ್ಪಿಸ್ಬೇಕಾಗತ್ತಾ? ಇವೆಲ್ಲವೂ ಕೂಡ ನಿರ್ಧಾರ ಆಗಬೇಕು. ಬೀದರ್ ಬಗ್ಗೆ ಸಾಕಷ್ಟು ಆಂಬಿಗ್ವಿಟಿ ಇದೆ. ಬೀದರ್ ನಾನು ಕೇಳ್ಪಟ್ಟಂತೆ ಬಹುತೇಕ ಬೀದರ್ನ BJPಯ ನಾಯಕರು, ಪದಾಧಿಕಾರಿಗಳು ಖೂಬಾ ಅವರನ್ನು ಬದಲಾಯಿಸಿ ಅಂತ 80-85% ಜನ ಹೋಗಿ ಅಭಿಪ್ರಾಯ ಹೇಳಿದ್ದಾರೆ. ಈಗ ಹೈಕಮಾಂಡ್ ಏನು ನಿರ್ಧಾರವನ್ನು ನೋಡಿ, ಬಾಬಾ ರಾಮದೇವ್ ಸೀಟನ್ನು ಕೊಡಿಸಿದ್ರು ಭಗವಂತ ಖೂಬಾ ಅವ್ರಿಗೆ 2014ರಲ್ಲಿ. ಈಗ ಮತ್ತಾರಾದರೂ ಅಲ್ಲಿ ದಿಲ್ಲಿಯಲ್ಲಿ ಸಹಾಯಕ್ಕೆ ಬರ್ತಾರಾ ಭಗವಂತ ಖೂಬಾ ಅವ್ರಿಗೆ ಅಥವಾ ಟಿಕೆಟ್ ತಪ್ಪತ್ತಾ ಅಂತಕ್ಕಂಥದ್ದು ಮುಖ್ಯ. ರಾಯಚೂರಿನ ಟಿಕೆಟ್ ಬಗ್ಗೆ ಆಂಬಿಗ್ವಿಟಿ ಇದೆ. ಅಲ್ಲಿ BV ನಾಯಕರಿಗೆ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬಳ್ಳಾರಿಯ ಟಿಕೆಟ್ ಬಗ್ಗೆ ಆಂಬಿಗ್ವಿಟಿ ಇದೆ. ಶ್ರೀರಾಮುಲು ಕೊಡಬೇಕಾ, ಜನಾರ್ದನ್ ರೆಡ್ಡಿ ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿವೆ. ಹೀಗೆ ನಾನಾ ಹಂತದ ಒಂದು ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್, ಜಾತಿ ಸಮೀಕರಣಗಳು, ಕುರುಬರಿಗೆ ಎಲ್ಲಾದರೂ ಒಂದು ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮತ್ತು RSS ಇಬ್ಬರ ಮನಸ್ಸಿನಲ್ಲೂ ಇದೆ ಫ್ಯೂಚರ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ. ಹೀಗಾಗಿ ಎಲ್ಲಿ ಅಕಾಮಿಡೇಟ್ ಮಾಡಬೇಕು? ಕೊಪ್ಪಳಕ್ಕೆ ಮಾಡಬೇಕಾ, ನೀವು ಹಾವೇರಿಗೆ ಮಾಡಬೇಕಾ, ಬೀದರ್ಗೆ ಯಾರಾದರೂ ಕುರುಬರಿಗೆ ಕೊಡಬೇಕಾ? ಈ ಚರ್ಚೆಗಳು ಕೂಡ ನಡೀತಾ ಇವೆ. ಬೀದರ್ನಲ್ಲಿ OBC ಕೊಡಬೇಕಾ, ಲಿಂಗಾಯತರಿಗೆ ಕೊಡಬೇಕಾ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇವೆ. ಪ್ರಾಯಶಃ ಇವತ್ತಿನ ಸಭೆಯಲ್ಲಿ ಒಂದು ಓವರಾಲ್ ಲುಕ್ಕನ್ನು ತೆಗೆದುಕೊಳ್ಳಾಗತ್ತೆ. ಎಲ್ಲೆಲ್ಲಿ ಈಗ ನೋಡಿ, BJPಯಲ್ಲಿ ಏನು ಮಾಡಿದ್ದಾರೆ, ಸಿಂಗಲ್ ನೇಮ್ ಯಾರ್ದು ಕಳಿಸ್ತಾ ಇಲ್ಲ. ಹಾಲಿ ಸಂಸದರ ಎಲ್ಲರ ಹೆಸರುಗಳನ್ನು ಕಳಿಸಲಾಗಿದೆ, ಜೊತೆಗೆ ಕೆಲ ಹೆಸರುಗಳನ್ನು ಕಳಿಸಲಾಗಿದೆ. ನಾಟ್ ನೆಸೆಸರಿಲಿ ಅದೇ ಹೆಸರುಗಳನ್ನು ಹೈಕಮಾಂಡ್ ಪರಿಗಣಿಸುತ್ತೆ ಅಂತಕ್ಕಂಥದ್ದೇನಿಲ್ಲ. ಹೈಕಮಾಂಡ್ ಬಳಿ ಕೂಡ ಒಂದು ಪಟ್ಟಿ ಇರುತ್ತೆ, ಅವ್ರ ಬಳಿ ಕೂಡ ಒಂದು ಸರ್ವೆ ರಿಪೋರ್ಟ್ ಇರುತ್ತೆ. ಅದರ ಆಧಾರದ ಮೇಲೆ ಇವತ್ತು ಅಂತಿಮ ತೀರ್ಮಾನ ಆಗುತ್ತೆ. JDSಗೆ ಸೀಟು ಅಂತಕ್ಕಂಥದ್ದು ಕೂಡ ಇನ್ ಪ್ರಿನ್ಸಿಪಲ್ ಇವತ್ತು ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ವಿಷಯನೂ ಬರುತ್ತಾ? ಡೆಫಿನೆಟ್ಲಿ ಬರುತ್ತೆ, ಮಂಡ್ಯ ವಿಷಯನೂ ಬರುತ್ತೆ. ಆದರೆ
ಘೋಷಣೆ 8ಕ್ಕಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. 10ರಿಂದ 13 ಅಭ್ಯರ್ಥಿಗಳ ಹೆಸರುಗಳು ಘೋಷಣೆ ಆಗ್ಬೋದು. ಉಳಿದಂತೆ ಈಗ ಇನ್ಫಾರ್ಮಲ್ ಅದು 2, 3, 4, 5ನೇ ಪಟ್ಟಿಯಲ್ಲೂ ಕೂಡ ಹೆಸರುಗಳು ಬರುತ್ತೆ ಅಂತ ಅನ್ಸುತ್ತೆ. ಎಲ್ಲಿ ಕಾಂಪ್ಲಿಕೇಶನ್ ಇದೆ ಅದು ಕೊನೆಯ ಹಂತದವರೆಗೂ ಕೂಡ ಕಾಯ್ಬೋದು. ಎಲ್ಲಿ ಕಾಂಪ್ಲಿಕೇಶನ್ ಇಲ್ಲ ಆ ಹೆಸರುಗಳನ್ನು ಅನೌನ್ಸ್ ಮಾಡ್ಬೋದು ಅನ್ಸುತ್ತೆ. ಮಂಗಳೂರಿಂದು ಕಾಂಪ್ಲಿಕೇಶನ್ ಇದೆ. ನಳಿನ್ ಕುಮಾರ್ ಕಟೀಲ್ ಕೊಡಲೇಬಾರ್ದು ಅನ್ನೋದನ್ನು ಕೆಲವರು ಹಠ ಹಿಡಿದಿದ್ದಾರೆ. ಕೊಡಲೇಬೇಕು ಅನ್ನೋ ಹಠ ಹಿಡಿದವರು ಕೂಡ ಮಂಗಳೂರಿನಲ್ಲಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಹಾಗೆ ಇದೆ. ಕಾರವಾರ ಉತ್ತರ ಕನ್ನಡದ್ದು ಹಾಗೆ ಇದೆ. ಅನೇಕ ಕ್ಷೇತ್ರಗಳಲ್ಲಿ ಈ ದ್ವಂದ್ವಗಳಿವೆ. ಆದರೆ ಅಂತಿಮವಾಗಿ ನೋಡಿ, ನನ್ನ 4 ವರ್ಷದಲ್ಲಿ ತೆಗೆದು ನೋಡಿ, ಕರ್ನಾಟಕದ ಕೋರ್ ಕಮಿಟಿ ಕಳಿಸಿರ್ತಕ್ಕಂಥ ಹೆಸರುಗಳನ್ನು ದಿಲ್ಲಿಯವರು ಒಪ್ಕೊಂಡಿರ್ತಕ್ಕಂಥ ಕಡಿಮೆ. ಹೀಗಾಗಿ ಕರ್ನಾಟಕದಿಂದ ಏನೇ ಪಟ್ಟಿ ಹೋಗಲಿ, ದಿಲ್ಲಿಯಲ್ಲಿ ಏನದಕ್ಕೆ ಅಡಿಷನ್ಸ್ ಆಗ್ತವೆ, ಒಮಿಷನ್ಸ್ ಆಗ್ತವೆ ಅನ್ನೋದನ್ನು ಜೊತೆಗೆ ವಿಧಾನಸಭಾ ಎಲೆಕ್ಷನ್ ತಪ್ಪುಗಳು ಕೂಡ ಮರುಕಳಿಸದೇ ಇರೋ ಹಾಗೆ ನೋಡ್ಕೊಳ್ಳಿ. ಭಾಳ ಪ್ರಯೋಗಕ್ಕೆ ಹೋಗ್ತಾರ, ಆ ಹೆದರಿಕೆ ಉಂಟಾ? ಆ ಹೆದರಿಕೆ ಬೆಕ್ಕು ಒಂದ್ಸಲ ಬಾಯಿ ಸುಟ್ಕೊಂಡ್ರೆ ಫುಕ್ಕೆ ಪೀತಾ ಅಂತಾರಲ್ಲ, ಹಾಗೆ BJP ಹೈಕಮಾಂಡ್ ಮಾಡುತ್ತಾ ಅಥವಾ ಇಲ್ಲ ಒಂದ್ಸಲ ಆಗಿದ್ದಾಗೋಯ್ತು 2ನೇ ಸಲನೂ ನೋಡೋಣ ಅಂತಕ್ಕಂಥ ರೀತಿಯಲ್ಲಿ ಮುನ್ನುಗ್ಗುತ್ತಾ? ಯಡಿಯೂರಪ್ಪನವ್ರು ಸ್ವಲ್ಪ ಸ್ಟ್ಯಾಟಿಸ್ಕೋಯಿಸ್ಟ್, ಅವರು ಭಾಳ ಬದಲಾವಣೆಗೆ ಒಪ್ಪೋರಲ್ಲ. ಈಗ ಓಲ್ಡ್ ಸ್ಕೂಲ್ ತಳಮಟ್ಟದ ರಾಜಕಾರಣ ಗೊತ್ತಿರತಕ್ಕಂಥ ವ್ಯಕ್ತಿ. ಹೀಗಾಗಿ ಅವರ ಅಭಿಪ್ರಾಯ ಎಷ್ಟು ಮನ್ನಣೆಯನ್ನು ಪಡೆಯುತ್ತೆ, RSS ಅಭಿಪ್ರಾಯ ಎಷ್ಟು ಮನ್ನಣೆ ಪಡೆಯುತ್ತೆ, ಮೋದಿ ಅಮಿತ್ ಶಾ ಅವರ ಮನಸ್ಸಿನಲ್ಲಿ ಏನಿದೆ. ನೀವು ಯಾರನ್ನೇ ಕೇಳಿ ಭವನ ಇತ್ತೀಚೆಗೆ 2 ದ್ವಂದ್ವಗಳು ನೋಡಿ. ಕಾಂಗ್ರೆಸ್ನ ಪಟ್ಟಿ ಕರ್ನಾಟಕದಲ್ಲೇ ತಯಾರಾಗುತ್ತೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಒಪ್ಪಿದರೆ ಸಾಕು, ಅಲ್ಲಿನವ್ರದ್ದೇನು ಅವಶ್ಯಕತೆ ಇಲ್ಲ. BJP ಪಟ್ಟಿ ಯಾರನ್ನೇ ಕೇಳಿ ನಂಬರ್ 1, ನಂಬರ್ 2 ಏನು ಅಭಿಪ್ರಾಯ ಇದೆ ಗೊತ್ತಿಲ್ಲ ಅಂತಾರೆ. ಆ ನಂಬರ್ 1, ನಂಬರ್ 2 ಅಭಿಪ್ರಾಯ ಇವತ್ತಿನ ಸಭೆಯಲ್ಲಿ ಗೊತ್ತಾಗುತ್ತೆ. ಎಸ್, ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಸಮೀಕ್ಷೆ ಏನು ಹೇಳ್ತಾ ಇದೆ? ಇಂಡಿಯಾ ಟಿವಿ ಮತ್ತು CNX ಸಮೀಕ್ಷೆ ಹೊರಬಂದಿದೆ, ಸರ್ವೆ ಹೊರಬಂದಿದೆ. ಏನು ಹೇಳ್ತಾ ಇದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.